ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಇನ್ನಿಲ್ಲ. ನಿನ್ನೆ ಉಸಿರಾಟದ ಸಮಸ್ಯೆಯಿಂದ ಕೊನೆ ಉಸಿರೆಳೆದರು. ರಾಜಕಾರಣಿಗಳು, ಸಿನಿಮಾ ತಾರೆಯರು, ಸಾವಿರ ಅಭಿಮಾನಿಗಳೆಲ್ಲ ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ. ಎಲ್ಲರ ಕಣ್ಣಂಚಲು ನೀರಿದೆ. ದೇವೇಗೌಡರಂತೂ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕ್ತಿದ್ದಾರೆ. ಇದಕ್ಕೆ ಕಾರಣ ಚೆನ್ನಮ್ಮನವರ ಜೊತೆಗಿನ 72 ವರ್ಷದ ಬಾಂಧವ್ಯ. ಉಸಿರು ನಿಲ್ಲಿಸೋ ಮೊದಲು ಚೆನ್ನಮ್ಮನವರು ಆಡಿದ ಮಾತು, ದೇವೇಗೌಡರು ಚೆನ್ನಮ್ಮರನ್ನ ಗೌರವಿಸಿ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡಿದ ಆ ಕೊನೆ ದೃಶ್ಯವಂತೂ ನಿಜಕ್ಕೂ ಕಣ್ಣೀರು ತರಿಸುತ್ತೆ. ನಾವು ಯಾರಾದ್ರೂ ಏನು ನಮ್ಮ ಮನೇಲಿ ಇದು ಮಾಡಕ್ಕೆ ಎಲ್ಲರಿಗೂ ಒಂದೇ ಸಮ ನೋಡ್ಕೊತಾ ಇದ್ರು. ಬುದ್ಧಿ ಹೇಳ್ತಾರೆ, ಒಳ್ಳೆ ದಾರಿಯಲ್ಲಿ ನಡೀರಿ, ಎಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಅವರು ಎಲ್ಲ ಸಂದರ್ಭದಲ್ಲೂ ನನ್ನ ಜೊತೆ ನಿಂತು ಅವ್ರ ಸಂಪೂರ್ಣ ಸಹಕಾರ ಕೊಟ್ಟಿದ್ದರಿಂದನೇ ನಾನು ಈ ಹಂತಕ್ಕೆ ಬೆಳೀಲಿಕ್ಕೆ ಸಾಧ್ಯ. ದೇವೇಗೌಡರ ದಂಪತಿ ನಡುವಿನ ಪ್ರೀತಿ ಎಂಥದ್ದು ಅನ್ನೋದಕ್ಕೆ ಇಡೀ ಪ್ರಪಂಚವೇ ಸಾಕ್ಷಿಯಾಗಿದೆ. ಒಟ್ಟೊಟ್ಟಿಗೆ ಪಯಣ ಮಾಡೋ ಅದೆಷ್ಟೋ ಕನಸು ಬಾಡಿರಲಿಲ್ಲ. ಪತ್ನಿಯನ್ನ ಕಳುಹಿಸಿಕೊಡಲು ಗೌಡರು ತಯಾರಿರಲಿಲ್ಲ. ಆದರೆ ಯಾವಾಗ ಪತ್ನಿ ಬದುಕಲ್ಲ ಅನ್ನೋದು ಗೊತ್ತಾಯಿತು, ಗೌಡ್ರು ಅತ್ಯಂತ ಭಾವುಕರಾಗಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಮುತ್ತೈದೆಯಾಗಿಯೇ ಬಾಳ್ಬೇಕು, ಕಟ್ಕೊಂಡ ಗಂಡನ ಎದುರೇ ಜೀವ ಬಿಡಬೇಕು ಅನ್ನೋ ಆಸೆ ಈಡೇರಿಸಿದ್ದಾರೆ. ಕೊನೆಯ ಕ್ಷಣದಲ್ಲಿ ಪತ್ನಿ ಹಣೆಗೆ ಕುಂಕುಮ ಇಟ್ಟು ತಲೆಗೆ ಹೂ ಮುಡಿಸಿದ್ರು. ಇದೇ ವೇಳೆ ಚೆನ್ನಮ್ಮನ ಮುಖವನ್ನೇ ದಿಟ್ಟಿಸಿ ನೋಡಿ ದೇವೇಗೌಡರು ಕಣ್ಣೀರಿಟ್ಟಿದ್ರು. ಅದಾದ ಕೆಲವೇ ಕ್ಷಣದಲ್ಲಿ ಚೆನ್ನಮ್ಮ ಕೊನೆ ಉಸಿರೆಳೆದಿದ್ದಾರೆ. ನನ್ನ ಬಿಟ್ಯಾಕ ಹೋದೆ, ಬಿಕ್ಕಿ ಬಿಕ್ಕಿ ಅತ್ತ ಗೌಡರು. ಪತ್ನಿ ಉಸಿರು ಚಿಲ್ತಿದ್ದಂತೆ ದೇವೇಗೌಡರು ಮೌನಕ್ಕೆ ಜಾರಿದ್ರು. ಯಾರೊಟ್ಟಿಗೂ ಅಷ್ಟಾಗಿ ಮಾತನಾಡದೆ ಪತ್ನಿ ಮುಖ ನೋಡುತ್ತಲೇ ಇಡೀ ರಾತ್ರಿ ಕಳೆದ್ರು. ಇವತ್ತು ಮಧ್ಯಾಹ್ನ ಚೆನ್ನಮ್ಮಗೆ ಕೊನೆ ಪೂಜೆ ಸಲ್ಲಿಸಿದ್ರು. ಪಾರ್ಥಿವ ಶರೀರದ ಮುಂದೆ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ರು ಗೌಡ್ರು. ನನ್ನನ್ನು ಕರೆದುಕೊಂಡು ಹೋಗಬಹುದಿತ್ತು, ನಿನ್ನ ಜೊತೆ ನಾನೂ ಬರುತ್ತಿದ್ದೆ ಅಂತ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಕಣ್ಣೀರು ತರಿಸುತ್ತೆ ದಂಪತಿ ಕೊನೆ ಕ್ಷಣ. ಗಂಡ ಹೆಂಡತಿ ಪ್ರೀತಿ ಹೇಗಿರಬೇಕು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅನ್ಸುತ್ತೆ. 7 ದಶಕಗಳ ಅನ್ಯೋನ್ಯ ಬದುಕಿದ್ದ ದಂಪತಿ ಕೊನೆ ಕ್ಷಣದ ವಿಡಿಯೋ ಎಂತಹವರ ಹೃದಯವನ್ನೂ ಕಲಕುವಂತಿದೆ. ಇದು ಚೆನ್ನಮ್ಮ ಆಸ್ಪತ್ರೆ ಸೇರುವ 2 ದಿನಗಳ ಹಿಂದಿನ ವಿಡಿಯೋ. ಈ ಒಂದೇ ಒಂದು ದೃಶ್ಯ ಕೋಟ್ಯಂತರ ಕನ್ನಡಿಗರ ಕಣ್ಣಾಲಿಗಳನ್ನು ಒದ್ದೆ ಮಾಡ್ತಿದೆ. ಏನೂ ಆಗಲ್ಲ, ಧೈರ್ಯವಾಗಿರು, ನಾನಿದ್ದೇನೆ, ಹೆದರಬೇಡ ಅನ್ನೋ ಗೌಡರ ಮಾತು ಪತ್ನಿ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ರು ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ. ಇದೇ ವೇಳೆ ವೀಲ್ಚೇರ್ನಿಂದಲೇ ಬಾಗಿ ಪತಿ ಕಾಲುಗಳನ್ನು ಮುಟ್ಟಿ ಚೆನ್ನಮ್ಮ ನಮಸ್ಕರಿಸ್ತಾರೆ. ಆ ಪಾದ ನಮಸ್ಕಾರದ ದೃಶ್ಯ ನೋಡುಗರ ಎದೆಯನ್ನ ಭಾರವಾಗಿಸ್ತಿದೆ. ದೇವೇಗೌಡರು ರಾಜಕೀಯದಲ್ಲಿ ಅದೆಷ್ಟೇ ಬ್ಯುಸಿಯಾಗಿದ್ರು ಸಣ್ಣ ಕೊರತೆಯೂ ಆಗದಂತೆ ಚೆನ್ನಮ್ಮ ಸಂಸಾರ ಸಾಗಿಸಿದ್ರು. ಕಿಂಚಿತ್ತೂ ಕೊರತೆಯಾಗದಂತೆ ಮಕ್ಕಳನ್ನ ಮುದ್ದಾಗಿ ಬೆಳೆಸಿದ್ರು. ಹೀಗಾಗಿನೇ ಚೆನ್ನಮ್ಮ ಅಂದ್ರೆ ಮಕ್ಕಳಿಗೆ ಪ್ರಾಣ. ಅಮ್ಮ ಇನ್ನಿಲ್ಲ ಅಂತ ಸುದ್ದಿ ಕೇಳ್ತಿದ್ದಂತೆ ಎಚ್.ಡಿ. ರೇವಣ್ಣ ಬಿಕ್ಕಿ ಬಿಕ್ಕಿ ಆಗ್ತಿದ್ದಾರೆ. ಸಾವಿರಾರು ಜನರಿಗೆ ಅನ್ನಪೂರ್ಣೇಶ್ವರಿಯಾಗಿದ್ದ ನಮ್ಮಮ್ಮ ಹೋಗ್ಬಿಟ್ರು.
ನಾವು ಅನಾಥರಾದ್ವಿ ಅಂತ ಗೋಳಾಡಿದ್ದಾರೆ. ಎಷ್ಟು ಜನಕ್ಕೆ ಅನ್ನ ಹಾಕಿದ್ರಪ್ಪ, ಓದೋ ಮಕ್ಕಳಿಗೆಲ್ಲ ಅನ್ನ ಹಾಕಿದ್ರಲ್ಲಪ್ಪ. ಅವತ್ತು ಏನು ಯಾರಿಗೂ ನನ್ನ ಮನೆ ಹೋಯ್ತು. ಕುಮಾರಸ್ವಾಮಿ ಅಂದ್ರೆ ಚೆನ್ನಮ್ಮನಿಗೆ ಇನ್ನಿಲ್ಲದ ಅಕ್ಕರೆ. ಕುಮಾರಸ್ವಾಮಿಗೂ ಅಮ್ಮ ಅಂದ್ರೆ ಅಷ್ಟೇ ಪ್ರೀತಿ. ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಕೊಡ್ತಿದ್ದ ಅಮ್ಮನ ನೆನೆದು ಎಚ್ಡಿಕೆ ಕಣ್ಣೀರಾಗಿದ್ದಾರೆ. ಪಾರ್ಥಿವ ಶರೀರದ ಮುಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ಒಟ್ಟಾರೆ ಪತಿಗೆ ಶಕ್ತಿಯಾಗಿ ನಿಂತ ಮೌನ ನಾಯಕಿ ಮರೆಯಾಗಿದ್ದು ದೇವೇಗೌಡರ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿ ಜಗಳ ಆಡ್ತಾರೆ, ಡೈವೋರ್ಸ್ ಅಂತಾರೆ. ಗಂಡನನ್ನ ಹೆಂಡತಿ ಕೊಂದ್ಲು, ಹೆಂಡತಿಯನ್ನ ಗಂಡ ಕೊಂದ ಅನ್ನೋ ಸುದ್ದಿಗಳಿಗೆ ಲೆಕ್ಕನೇ ಇಲ್ಲ. ಆದರೆ ದಾಂಪತ್ಯ ಅಂದ್ರೇನು, ಸಂಸಾರ ಅಂದ್ರೇನು, ಗಂಡ ಅಂದ್ರೆ ಹೇಗಿರಬೇಕು, ಹೆಂಡತಿ ಅಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ದೇವೇಗೌಡರು ಚೆನ್ನಮ್ಮ ದಂಪತಿಯ ಬಾಂಧವ್ಯ ಎಲ್ರಿಗೂ ಉದಾಹರಣೆ. ದೇವೇಗೌಡರಿಗೆ ಈಗ 93 ವರ್ಷ. ಚೆನ್ನಮ್ಮನವರ ಜೊತೆ ದಾಂಪತ್ಯ ಜೀವನ ಕಳೆದಿದ್ದು 72 ವರ್ಷ. ಈಗ ಚೆನ್ನಮ್ಮ ಇಲ್ಲ ಅನ್ನೋ ನೋವು ದೇವೇಗೌಡರನ್ನ ಕಾಡ್ತಾನೇ ಇದೆ. ಅದಕ್ಕೆ ನಿನ್ನೆ ರಾತ್ರಿಯಿಂದಲೂ ದೇವೇಗೌಡರು ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ಅನಾರೋಗ್ಯವನ್ನು ಲೆಕ್ಕಿಸದೆ ಪತ್ನಿಯ ಪಾರ್ಥಿವ ಶರೀರದ ಜೊತೆಯಲ್ಲೇ ಇದ್ದಾರೆ. ನಿನ್ನೆ ರಾತ್ರಿ ಇಡೀ ಪತ್ನಿಯ ಪಾರ್ಥಿವ ಶರೀರದ ಮುಂದೆ ಕಣ್ಣೀರು ಹಾಕ್ತಿದ್ರು. ಇವತ್ತು ಬೆಳಗ್ಗೆ ಪದ್ಮನಾಭನಗರ ನಿವಾಸದಿಂದ ಹೊರಡುವ ಮುನ್ನ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಮೇಲೆ ತಲೆ ಇಟ್ಟು ದೇವೇಗೌಡರು ಕಣ್ಣೀರು ಹಾಕ್ತಾ ಇದ್ರೆ ಅಲ್ಲಿದ್ದವರೆಲ್ಲ ಒಂದು ಕ್ಷಣ ಭಾವುಕರಾಗಿ ಹೋದರು. ಚೆನ್ನಮ್ಮನವರ ಅಂತಿಮ ಯಾತ್ರೆ ಹಾಸನದ ಕಡೆ ಹೋಗೋ ಮೊದಲು ಮನೆಯಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಿತು. ರಾಜಕಾರಣಿಗಳು, ಸಿನಿಮಾ ನಟ ನಟಿಯರು ಬಂದು ಅಂತಿಮ ದರ್ಶನ ಪಡೆದರು. ಚೆನ್ನಮ್ಮನವರ ಸರಳತೆಯನ್ನ ಕೊಂಡಾಡಿದರು. ಆಮೇಲೆ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜವನ್ನು ಹೊದಿಸುವ ಮೂಲಕ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಇದಾದ್ಮೇಲೆ ಹುಟ್ಟೂರಿನ ಕಡೆ ಹೊರಟರು. ಅವರ ಸಂಗಾತಿ ದೇವೇಗೌಡರು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಅವ್ರ ಮಕ್ಕಳು ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಇಷ್ಟೆಲ್ಲ ಆದರೂ ಸಹಿತ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಇಡೀ ಕುಟುಂಬವನ್ನ ಯಾವ ರೀತಿ ನಿರ್ವಹಿಸಬೇಕು ಅಂತನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸಿದಂತಹ ಒಂದು ಆದರ್ಶ ಗೃಹಿಣಿ ಅವರು. ಕುಟುಂಬವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಸಂಸ್ಕಾರಿತವಾಗಿ ಬೆಳೆಸಲಿಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನ ಸಾಕಿ ಸಲಿವಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನ ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು, ಮೊಮ್ಮಕ್ಕಳನ್ನ ಅನ್ನೋದ್ರಲ್ಲಿ ಮಾದರಿಯಾಗಿದೆ. ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ದೈವಾಧೀನರಾಗಿದ್ದಾರೆ. ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊತ್ತೈದೇ ಸಾವು ಎಷ್ಟು ತಾಯಂದ್ರಿಗೆ ಸಿಗೋಕೆ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಅನಿಸಿಕೆ. ಬಹಳ ದೊಡ್ಡ ಬೇರು. ಇತ್ತೀಚೆಗೆ ನಮ್ಮ ಅಜ್ಜಿ ಕೂಡ ಒಂದು 90 ವರ್ಷ ಪ್ಲಸ್ ಆಗಿದ್ದವರು. ಸೊ ಆ ಥರದ್ದು ಬೇರುಗಳು ಉಳಿದಾಗ ಅದು ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಂಗೆ ನೂರಾರು ಮಕ್ಕಳನ್ನ ಸಾಕಿ ಏನು ಚೆನ್ನಾಗಿ ಬೆಳೆಸಿದಂಥ ತಾಯಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇಡೀ ಕುಟುಂಬಕ್ಕೆ ಅನುಭವಿಸೋ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ.